ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ, ನಮ್ಮ ಗುರು ಯೂಟ್ಯೂಬ್ ಚಾನಲಿಂದ ಪ್ರೀತಿಪೂರ್ವಕವಾದಂಥ ಸ್ವಾಗತ. ಸ್ನೇಹಿತರೆ, ಈಗ 10th ಸ್ಟ್ಯಾಂಡರ್ಡ್ ಎಕ್ಸಾಮಿನೇಷನ್ನ ಕೀ ಆನ್ಸರ್ಸನ್ನು ಡಿಸ್ಕಸ್ ಮಾಡೋಣ. ಇದನ್ನು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ, ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಇವರೇ ಪ್ರಿಪೇರ್ ಮಾಡಿರುವಂಥದ್ದು, ಇವರೇ ಈಗ ರಿಲೀಸ್ ಮಾಡಿರುವಂಥದ್ದು. ಬನ್ನಿ ಸ್ನೇಹಿತರೆ, ಮೊದಲನೇ ಪ್ರಶ್ನೆ ಈ ವಿಜ್ಞಾನದ ಈ ಕ್ವಶನ್ಗಳಲ್ಲಿ ಇರುವಂಥದ್ದು. ಪ್ರತಿಯೊಂದು ಸಬ್ಜೆಕ್ಟ್ಗೂ ಸಹ 40 ಮಾರ್ಕ್ಸನ್ನು ಇಟ್ಟಿದ್ರು. ಈಗ ವಿಜ್ಞಾನಕ್ಕೂ ಇರುವಂತಹ 40 ಮಾರ್ಕ್ಸನ್ನು 40 ಪ್ರಶ್ನೆಗಳು ಯಾವ್ಯಾವು ಅನ್ನೋದನ್ನು ನೋಡಿ, ಅದಕ್ಕೆ ಸರಿಯಾದ ಉತ್ತರ ಏನು ಅನ್ನೋದನ್ನು ನೋಡಿ. ವಿದ್ಯುತ್ ಕಾಂತೀಯ ಪ್ರೇರಣೆಯ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುವ ಸಾಧನ. ಆಪ್ಷನ್ ಎ ವಿದ್ಯುತ್ ಜನಕ, ಬಿ ವಿದ್ಯುತ್ ಹೀಟರ್, ಸಿ ವಿದ್ಯುತ್ ಮೋಟರ್, ಡಿ ವಿದ್ಯುತ್ ಫ್ಯಾನ್. The device that works on the principle of electromagnetic induction is option A electric generator, B electric heater, C electric motor, D electric fan. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ವಿದ್ಯುತ್ ಜನಕ ಅಥವಾ ಎಲೆಕ್ಟ್ರಿಕ್ ಜನರೇಟರ್. ಈಗ 42ನೇ ಪ್ರಶ್ನೆ, 30 ಓಮ್ ರೋಧ ಹೊಂದಿರುವ ಒಂದು ವಿದ್ಯುತ್ ದೀಪ ಮತ್ತು 6 ಓಮ್ ರೋಧ ಹೊಂದಿರುವ ವಾಹಕವನ್ನು ಸರಣಿಯಲ್ಲಿ 9 ವೋಲ್ಟ್ನ ಶುಷ್ಕ ಕೋಶಕ್ಕೆ ಚಿತ್ರದಲ್ಲಿ ತೋರಿಸಿರುವಂತೆ, ಅಂದರೆ ಚಿತ್ರದಲ್ಲಿರುವಂತೆ ಜೋಡಿಸಲಾಗಿದೆ. ಮಂಡಲದಲ್ಲಿ ಪ್ರವಹಿಸುತ್ತಿರುವ ಒಟ್ಟು ವಿದ್ಯುತ್ ಪ್ರವಾಹ. ಆಪ್ಷನ್ ಎ 4 ಆಂಪಿಯರ್, ಬಿ 36 ಆಂಪಿಯರ್, ಸಿ 0.25 ಆಂಪಿಯರ್, ಡಿ 0.6 ಆಂಪಿಯರ್. An electric lamp whose resistance is 30 ohm and a conductor of 6 ohm resistance are connected in series to 9 volt battery as shown in the figure. The total current flowing in the circuit is option A 4 ampere, B 36 ampere, C 0.25 ampere, D 0.6 ampere. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ 0.25 ಆಂಪಿಯರ್. ಈಗ 43ನೇ ಪ್ರಶ್ನೆ, ಸೌರ ಕುಕ್ಕರ್ನ ಒಳಭಾಗಕ್ಕೆ ಕಪ್ಪು ಬಣ್ಣವನ್ನು ಬಳಿಯಲು ಕಾರಣ ಇದು. ದ ಇನ್ನರ್ ವಾಲ್ ಆಫ್ ದ ಸೋಲಾರ್ ಕುಕ್ಕರ್ ಈಸ್ ಪೇಂಟೆಡ್ ಬ್ಲ್ಯಾಕ್ ಬಿಕಾಸ್ ದಿಸ್. ಆಪ್ಷನ್ ಎ ಬೆಳಕನ್ನು ಪ್ರತಿಫಲಿಸುತ್ತದೆ, ಇಟ್ ರಿಫ್ಲೆಕ್ಟ್ಸ್ ಲೈಟ್. ಆಪ್ಷನ್ ಬಿ ಸೌರ ಕಿರಣಗಳನ್ನು ಕೇಂದ್ರೀಕರಿಸುತ್ತದೆ, ಕಾನ್ವರ್ಜಸ್ ಸೋಲಾರ್ ರೇಡಿಯೇಷನ್ಸ್. ಆಪ್ಷನ್ ಸಿ ತುಕ್ಕು ಹಿಡಿಯುವುದನ್ನು ತಡೆಗಟ್ಟುತ್ತದೆ, ಪ್ರಿವೆಂಟ್ಸ್ ಫ್ರಮ್ ರಸ್ಟಿಂಗ್. ಆಪ್ಷನ್ ಡಿ ಹೆಚ್ಚು ಶಾಖವನ್ನು ಹೀರಿಕೊಳ್ಳುತ್ತದೆ, ಅಬ್ಸಾರ್ಬ್ಸ್ ಮೋರ್ ಹೀಟ್. ಇದಕ್ಕೆ ಸರಿಯಾದಂಥ ಉತ್ತರ ಅಬ್ಸಾರ್ಬ್ಸ್ ಮೋರ್ ಹೀಟ್. ನಂತರ 44ನೇ ಪ್ರಶ್ನೆ, ವಿದ್ಯುತ್ ಬಲ್ಬ್ನ ತಂತುಗಳಲ್ಲಿ ಬಳಸುವ ಲೋಹ. ದ ಮೆಟಲ್ ಯೂಸ್ಡ್ ಇನ್ ದ ಫಿಲಮೆಂಟ್ ಆಫ್ ಆನ್ ಎಲೆಕ್ಟ್ರಿಕ್ ಬಲ್ಬ್ ಈಸ್ ಆಪ್ಷನ್ ಎ ಮ್ಯಾಂಗನೀಸ್, ಬಿ ಟಂಗ್ಸ್ಟನ್, ಸಿ ನಿಕ್ಕಲ್, ಡಿ ಕ್ರೋಮಿಯಂ. ಇದಕ್ಕೆ ಸರಿಯಾದಂಥ ಉತ್ತರ ಬಿ ಟಂಗ್ಸ್ಟನ್. ನಂತರ 45ನೇ ಪ್ರಶ್ನೆ, ತಾಮ್ರದ ಆಯತಾಕಾರದ ತಂತಿಯ ಸುರುಳಿಯನ್ನು ಕಾಂತಕ್ಷೇತ್ರದಲ್ಲಿ ತಿರುಗಿಸಿದಾಗ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು ಪ್ರತಿ ಬಾರಿ ಬದಲಾಗುವುದು. ಎ ರೆಕ್ಟ್ಯಾಂಗ್ಯುಲರ್ ಕಾಯಿಲ್ ಆಫ್ ಕಾಪರ್ ವೈರ್ ಈಸ್ ರೊಟೇಟೆಡ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ದ ಡಿರೆಕ್ಷನ್ ಆಫ್ ದ ಇಂಡ್ಯೂಸ್ಡ್ ಕರೆಂಟ್ ಚೇಂಜಸ್ ಒನ್ಸ್ ಇನ್ ಈಚ್. ಆಪ್ಷನ್ ಎ 2 ಸುತ್ತುಗಳಿಗೊಮ್ಮೆ, 2 ರೆವಲ್ಯೂಷನ್ಸ್. ಆಪ್ಷನ್ ಬಿ 1 ಸುತ್ತಿಗೊಮ್ಮೆ, 1 ರೆವಲ್ಯೂಷನ್. ಆಪ್ಷನ್ ಸಿ ಅರ್ಧ ಸುತ್ತಿಗೊಮ್ಮೆ, ಹಾಫ್ ರೆವಲ್ಯೂಷನ್. ಆಪ್ಷನ್ ಡಿ 4 ಸುತ್ತಿಗೊಮ್ಮೆ, 1/4 ರೆವಲ್ಯೂಷನ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಹಾಫ್ ರೆವಲ್ಯೂಷನ್. ಈಗ 46ನೇ ಪ್ರಶ್ನೆಗೆ ಬನ್ನಿ. ಒಂದು ಮಸೂರದ ಸಂಗಮ ದೂರವು +0.50 ಮೀಟರ್ ಆದರೆ ಮಸೂರದ ಸಾಮರ್ಥ್ಯ ಮತ್ತು ವಿಧ. The focal length of a lens is +0.50 meter. The power of the lens and type are option A +2.0 diopter ಮತ್ತು ಪಿನ ಮಸೂರ ಅಂದರೆ ಕಾನ್ವೆಕ್ಸ್ ಲೆನ್ಸ್, ಬಿ +2.0 ಡಯಾಪ್ಟರ್ ಮತ್ತು ನಿಮ್ನ ಮಸೂರ ಅಂದರೆ ಕಾನ್ಕೇವ್ ಲೆನ್ಸ್. ಆಪ್ಷನ್ ಸಿ -2.0 ಡಯಾಪ್ಟರ್ ಮತ್ತು ನಿಮ್ನ ಮಸೂರ ಅಂದರೆ ಕಾನ್ಕೇವ್ ಲೆನ್ಸ್. ಆಪ್ಷನ್ ಡಿ -2.0 ಡಯಾಪ್ಟರ್ ಮತ್ತು ಪಿನ ಮಸೂರ ಅಂದರೆ ಕಾನ್ವೆಕ್ಸ್ ಲೆನ್ಸ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ +2.0 diopter
ಆ್ಯಂಡ್ ಕಾನ್ವೆಕ್ಸ್ ಲೆನ್ಸ್ ಅಂದರೆ ಪೀನ ಮಸೂರ. ಇದರ ನಂತರ 47ನೇ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ರೋಧಕವನ್ನು ಬದಲಾಯಿಸಲು ಬಳಸುವ ಸಾಧನ. ಎ ಡಿವೈಸ್ ಯೂಸ್ಡ್ ಟು ಚೇಂಜ್ ದ ರೆಸಿಸ್ಟೆನ್ಸ್ ಇನ್ ದ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಈಸ್. ಆಪ್ಷನ್ ಎ ವೋಲ್ಟ್ ಮೀಟರ್, ಬಿ ಅಮೀಟರ್, ಸಿ ಗ್ಯಾಲ್ವನೋಮೀಟರ್, ಡಿ ರಿಯೋಸ್ಟ್ಯಾಟ್. ಇದಕ್ಕೆ ಸರಿಯಾದಂಥ ಉತ್ತರ ರಿಯೋಸ್ಟ್ಯಾಟ್. ನಂತರ ಒಂದು ಸೋಲೋನಾಯ್ಡ್ನ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳು ಸಮಾಂತರ ಸರಳ ರೇಖೆಗಳಂತೆ ಇರುತ್ತವೆ. ಇದಕ್ಕೆ ಕಾರಣ ಸೋಲೋನಾಯ್ಡ್ನ ಒಳಭಾಗದಲ್ಲಿ ಕಾಂತಕ್ಷೇತ್ರವು, ಇದನ್ನು ಇಂಗ್ಲೀಷ್ನಲ್ಲಿ ಅರ್ಥ ಮಾಡ್ಕೊಳ್ರಿ, ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇನ್ಸೈಡ್ ಎ ಸೋಲೋನಾಯ್ಡ್ ಆರ್ ಇನ್ ದ ಫಾರ್ಮ್ ಆಫ್ ಪ್ಯಾರಲಲ್ ಸ್ಟ್ರೇಟ್ ಲೈನ್ಸ್. ದ ರೀಸನ್ ಫಾರ್ ದಿಸ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ದ ಸೋಲೋನಾಯ್ಡ್ ಈಸ್. ಆಪ್ಷನ್ ಎ ವೆರಿ ಹೈ ಅಂದರೆ ಅತ್ಯಂತ ಹೆಚ್ಚಾಗಿರುತ್ತದೆ. ಆಪ್ಷನ್ ಬಿ ಯೂನಿಫಾರ್ಮ್ ಅಂದರೆ ಏಕರೂಪವಾಗಿರುತ್ತದೆ. ಆಪ್ಷನ್ ಸಿ 0 ಆಗಿರುತ್ತದೆ. ಆಪ್ಷನ್ ಡಿ ಪ್ರೊಡ್ಯೂಸ್ಡ್ ಬೈ ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ವಿದ್ಯುತ್ ಪ್ರವಾಹದಿಂದ ಉಂಟಾಗಿರುತ್ತದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಏಕರೂಪವಾಗಿರುತ್ತದೆ, ಯೂನಿಫಾರ್ಮ್. ನಂತರ 49ನೇ ಪ್ರಶ್ನೆ, ಒಂದು ವಸ್ತುವನ್ನು ಪೀನ ಮಸೂರದ ಪ್ರಧಾನ ಸಂಗಮ F1 ಮತ್ತು ದೃಕ್ಕೇಂದ್ರ ಓಗಳ ನಡುವೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ಸ್ವಭಾವ ಮತ್ತು ಗಾತ್ರ. ದ ನೇಚರ್ ಅಂಡ್ ದ ಸೈಜ್ ಆಫ್ ದ ಇಮೇಜ್ ಫಾರ್ಮ್ಡ್ ವೆನ್ ಎನ್ ಆಬ್ಜೆಕ್ಟ್ ಈಸ್ ಕೆಪ್ಟ್ ಬಿಟ್ವೀನ್ ದ ಪ್ರಿನ್ಸಿಪಲ್ ಫೋಕಸ್ F1 ಆ್ಯಂಡ್ ಆಪ್ಟಿಕಲ್ ಸೆಂಟರ್ O ಆಫ್ ಎ ಕಾನ್ವೆಕ್ಸ್ ಲೆನ್ಸ್ ಆರ್. ಆಪ್ಷನ್ ಎ ವರ್ಚುವಲ್ ಇರೆಕ್ಟ್ ಆ್ಯಂಡ್ ಎನ್ಲಾರ್ಜ್ಡ್ ಅಂದರೆ ಮಿಥ್ಯಾ, ನೇರ ಮತ್ತು ದೊಡ್ಡದಾಗಿರುತ್ತದೆ. ಆಪ್ಷನ್ ಬಿ ರಿಯಲ್ ಇನ್ವರ್ಟೆಡ್ ಆ್ಯಂಡ್ ಸ್ಮಾಲ್ ಸೈಜ್, ಸತ್ಯ, ತಲೆ ಕೆಳಗಾದ ಮತ್ತು ಚಿಕ್ಕದಾಗಿರುತ್ತದೆ. ಆಪ್ಷನ್ ಸಿ ವರ್ಚುವಲ್ ಇನ್ವರ್ಟೆಡ್ ಆ್ಯಂಡ್ ಸ್ಮಾಲ್ ಸೈಜ್, ಮಿಥ್ಯಾ, ತಲೆ ಕೆಳಗಾದ ಮತ್ತು ಚಿಕ್ಕದಾಗಿರುತ್ತದೆ. ಆಪ್ಷನ್ ಡಿ ರಿಯಲ್ ಇನ್ವರ್ಟೆಡ್ ಆ್ಯಂಡ್ ಎನ್ಲಾರ್ಜ್, ಸತ್ಯ, ತಲೆ ಕೆಳಗಾದ ಮತ್ತು ದೊಡ್ಡದಾಗಿರುತ್ತದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಮಿಥ್ಯಾ, ನೇರ ಮತ್ತು ದೊಡ್ಡದಾಗಿರುತ್ತದೆ, ವರ್ಚುವಲ್ ಇರೆಕ್ಟ್ ಆ್ಯಂಡ್ ಎನ್ಲಾರ್ಜ್ಡ್. ಈಗ 50ನೇ ಪ್ರಶ್ನೆ, ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ. ದ ಡಿವೈಸ್ ದಟ್ ಕನ್ವರ್ಟ್ಸ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಎನರ್ಜಿ ಈಸ್. ಆಪ್ಷನ್ ಎ ಎಲೆಕ್ಟ್ರಿಕ್ ಜನರೇಟರ್, ವಿದ್ಯುತ್ ಜನಕ. ಆಪ್ಷನ್ ಬಿ ಸೋಲಾರ್ ಸೆಲ್, ಸೌರಕೋಶ. ಆಪ್ಷನ್ ಸಿ ಡ್ರೈ ಸೆಲ್, ಶುಷ್ಕ ಕೋಶ. ಆಪ್ಷನ್ ಸಿ ಮುಗಿದ ನಂತರ ಆಪ್ಷನ್ ಡಿ ವಿದ್ಯುತ್ ಮೋಟಾರ್ ಅಥವಾ ಎಲೆಕ್ಟ್ರಿಕ್ ಮೋಟರ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಎಲೆಕ್ಟ್ರಿಕ್ ಮೋಟರ್. ಈಗ 51ನೇ ಪ್ರಶ್ನೆ, ಓಮ್ ಎಂಬುದು ಇದರ SI ಏಕಮಾನವಾಗಿದೆ. ಓಮ್ ಈಸ್ ದ SI ಯೂನಿಟ್ ಆಫ್. ಆಪ್ಷನ್ ಎ ವಿದ್ಯುತ್ ವಿಭವಾಂತರ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್. ಬಿ ರೋಧ ರೆಸಿಸ್ಟೆನ್ಸ್. ಸಿ ವಿದ್ಯುತ್ ಪ್ರವಾಹ ಎಲೆಕ್ಟ್ರಿಕ್ ಕರೆಂಟ್. ಡಿ ವಿದ್ಯುದಾವೇಶ ಎಲೆಕ್ಟ್ರಿಕ್ ಚಾರ್ಜ್. ಇದಕ್ಕೆ ಸರಿಯಾದಂಥ ಉತ್ತರ ಬಿ ರೆಸಿಸ್ಟೆನ್ಸ್. ನಂತರ 52ನೇ ಪ್ರಶ್ನೆ, ಕೆಳಗಿನ ಕೋಷ್ಟಕವನ್ನು ಗಮನಿಸಿ. ಅಬ್ಸರ್ವ್ ದ ಫಾಲೋಯಿಂಗ್ ಟೇಬಲ್. ದ್ರವ್ಯ ಮಾಧ್ಯಮ PQRS, ಮಟೀರಿಯಲ್ ಮೀಡಿಯಂ PQRS, ವಕ್ರೀಭವನ ಸೂಚ್ಯಂಕ ರಿಫ್ರಾಕ್ಟಿವ್ ಇಂಡೆಕ್ಸ್ 1.52, ಇದು Pಗೆ, 1.44 Qಗೆ, ನಂತರ Rಗೆ ಇರೋದು 2.42 ಮತ್ತು Sಗೆ ಇರೋದು 1.33. ಯಾವ ದ್ರವ್ಯ ಮಾಧ್ಯಮದಲ್ಲಿ ಬೆಳಕಿನ ವೇಗ ಅತ್ಯಂತ ಹೆಚ್ಚು? ಇನ್ ವಿಚ್ ಮಟೀರಿಯಲ್ ಮೀಡಿಯಂ ದ ಸ್ಪೀಡ್ ಆಫ್ ಲೈಟ್ ಈಸ್ ವೆರಿ ಹೈ? ಆಪ್ಷನ್ ಎ Q, B, P, C, S, D, R. ಇದಕ್ಕೆ ಸರಿಯಾದಂಥ ಉತ್ತರ ಎಸ್. ಈಗ 53ನೇ ಪ್ರಶ್ನೆಗೆ ಬನ್ನಿ. ನ್ಯೂಕ್ಲಿಯರ್ ವಿದ್ಯುತ್ ಕ್ರಿಯಾಕಾರಿ ಶಕ್ತಿಯ ಮೂಲ. ದ ಸೋರ್ಸ್ ಆಫ್ ಎನರ್ಜಿ ಇನ್ ನ್ಯೂಕ್ಲಿಯರ್ ಪವರ್ ರಿಯಾಕ್ಟರ್ ಈಸ್. ಆಪ್ಷನ್ ಎ ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಷನ್, ನ್ಯೂಕ್ಲಿಯ ವಿದಳನ ಕ್ರಿಯೆ. ಆಪ್ಷನ್ ಬಿ ಕಂಟ್ರೋಲ್ಡ್ ನ್ಯೂಕ್ಲಿಯರ್ ಫಿಷನ್ ಚೈನ್ ರಿಯಾಕ್ಷನ್, ನಿಯಂತ್ರಿತ ಸರಪಳಿ ನ್ಯೂಕ್ಲಿಯ ವಿದಳನ ಕ್ರಿಯೆ. ಆಪ್ಷನ್ ಸಿ ಎಕ್ಸೋಥರ್ಮಿಕ್ ರಿಯಾಕ್ಷನ್, ಬಹಿರುಷ್ಣಕ ಕ್ರಿಯೆ. ಆಪ್ಷನ್ ಡಿ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್, ನ್ಯೂಕ್ಲಿಯ ಸಮ್ಮಿಲನ ಕ್ರಿಯೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಕಂಟ್ರೋಲ್ಡ್ ನ್ಯೂಕ್ಲಿಯರ್ ಫಿಷನ್ ಚೈನ್ ರಿಯಾಕ್ಷನ್, ನಿಯಂತ್ರಿತ ಸರಪಳಿ ನ್ಯೂಕ್ಲಿಯ ವಿದಳನ ಕ್ರಿಯೆ. ಈಗ 54ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಪೀನ ಮಸೂರದ ಒಂದು ಗುಣ. ಇದು ಒನ್ ಪ್ರಾಪರ್ಟಿ ಆಫ್ ಎ ಕಾನ್ವೆಕ್ಸ್ ಲೆನ್ಸ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ದಟ್ ಇಟ್. ಆಪ್ಷನ್ ಎ ಡೈವರ್ಜಸ್ ದ ಲೈಟ್ ರೇಸ್, ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ. ಆಪ್ಷನ್ ಬಿ ಈಸ್ ಥಿಕ್ಕರ್ ಅಟ್ ದ ಎಡ್ಜಸ್ ಆ್ಯಂಡ್ ಥಿನ್ನರ್
ಅಟ್ ದ ಮಿಡಲ್. ಅಂಚುಗಳಲ್ಲಿ ದಪ್ಪನಾಗಿದ್ದು ಮಧ್ಯದಲ್ಲಿ ತೆಳುವಾಗಿರುತ್ತದೆ. ಆಪ್ಷನ್ ಸಿ ಫಾರ್ಮ್ಸ್ ರಿಯಲ್ ಆ್ಯಂಡ್ ಎರೆಕ್ಟ್ ಇಮೇಜ್, ಸತ್ಯ ಮತ್ತು ನೇರ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ. ಆಪ್ಷನ್ ಡಿ ಈಸ್ ಥಿನ್ನರ್ ಅಟ್ ದ ಎಡ್ಜಸ್ ಆ್ಯಂಡ್ ಥಿಕ್ಕರ್ ಅಟ್ ದ ಮಿಡಲ್. ಅಂಚುಗಳಲ್ಲಿ ತೆಳುವಾಗಿದ್ದು ಮಧ್ಯದಲ್ಲಿ ದಪ್ಪವಾಗಿರುತ್ತದೆ. ಆಪ್ಷನ್ ಡಿ ಈಸ್ ಥಿನ್ನರ್ ಅಟ್ ದ ಎಡ್ಜಸ್ ಆ್ಯಂಡ್ ಥಿಕ್ಕರ್ ಅಟ್ ದ ಮಿಡಲ್. ಆಪ್ಷನ್ ಡಿ ಸರಿಯಾದ ಉತ್ತರ. ಅಂಚುಗಳಲ್ಲಿ ತೆಳುವಾಗಿದ್ದು ಮಧ್ಯದಲ್ಲಿ ದಪ್ಪವಾಗಿರುತ್ತದೆ. ಈಗ 55ನೇ ಪ್ರಶ್ನೆ. ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆಗೆ ವರ್ತಿಸಿದಾಗ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುವ ಸಂಯುಕ್ತ. ಎ ಕಾಂಪೌಂಡ್ ದಟ್ ರಿಯಾಕ್ಟ್ಸ್ ವಿತ್ ಬೋತ್ ಆಸಿಡ್ಸ್ ಆಸ್ ವೆಲ್ ಆಸ್ ಬೇಸಸ್ ಟು ಪ್ರೊಡ್ಯೂಸ್ ಸಾಲ್ಟ್ಸ್ ಆ್ಯಂಡ್ ವಾಟರ್ ಈಸ್. ಆಪ್ಷನ್ ಎ ಅಲ್ಯೂಮಿನಿಯಂ ಆಕ್ಸೈಡ್, ಬಿ ಕಾಪರ್ ಆಕ್ಸೈಡ್ ತಾಮ್ರದ ಆಕ್ಸೈಡ್, ಆಪ್ಷನ್ ಸಿ ಐರನ್ ಆಕ್ಸೈಡ್ ಕಬ್ಬಿಣದ ಆಕ್ಸೈಡ್, ಆಪ್ಷನ್ ಡಿ ಸೋಡಿಯಂ ಆಕ್ಸೈಡ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಅಲ್ಯೂಮಿನಿಯಂ ಆಕ್ಸೈಡ್. ಈಗ ನೋಡಿ ಪ್ರೊಪೆನಾಲ್ನ ರಚನಾ ಸೂತ್ರ. ದ ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ಪ್ರೊಪೆನಾಲ್ ಈಸ್. ಇಲ್ಲಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ಆಪ್ಷನ್ ಸಿ. ಇದರ ನಂತರ 57ನೇ ಪ್ರಶ್ನೆಗೆ ಬನ್ನಿ. ಧಾತುಗಳ ಗುಣಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆಗಳು. ಈ ನಿಯಮವನ್ನು ಪ್ರತಿಪಾದಿಸಿದವರು. ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ಎ ಪಿರಾಡಿಕ್ ಫಂಕ್ಷನ್ ಆಫ್ ದೇರ್ ಅಟಮಿಕ್ ನಂಬರ್. ದಿಸ್ ಲಾ ವಾಸ್ ಪ್ರಪೋಸ್ಡ್ ಬೈ ಆಪ್ಷನ್ ಎ ನ್ಯೂಲ್ಯಾಂಡ್ಸ್, ಬಿ ಮೆಂಡಲೀವ್, ಸಿ ಡೊಬ್ರೇನರ್, ಡಿ ಹೆನ್ರಿ ಮೂಸ್ಲೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಹೆನ್ರಿ ಮೂಸ್ಲೆ. ಇದರ ನಂತರ 58ನೇ ಪ್ರಶ್ನೆ. ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳನ್ನು ಗಮನಿಸಿ. ಅಬ್ಸರ್ವ್ ದ ಫಾಲೋಯಿಂಗ್ ಕೆಮಿಕಲ್ ರಿಯಾಕ್ಷನ್ಸ್. ಮೊದಲಿಗೆ ಇಲ್ಲಿರುವಂಥ ಐರನ್ ಮತ್ತು ಕಾಪರ್ ಸಲ್ಫೇಟ್ನ ರಿಯಾಕ್ಷನ್ ಆಗಿ ಐರನ್ ಸಲ್ಫೇಟ್ ಆಯಿತು, ಕಾಪರ್ ಹೊರಗಡೆ ಬಂತು. ಮತ್ತು ಜಿಂಕ್ ಮತ್ತು ಐರನ್ ಸಲ್ಫೇಟ್ನ ರಿಯಾಕ್ಷನ್ ಆಗಿ ಜಿಂಕ್ ಸಲ್ಫೇಟ್ ಆಯಿತು, ಐರನ್ ಹೊರಗಡೆ ಬಂತು. ಓಕೆ, ಈ ಮೇಲಿನ ಕ್ರಿಯೆಗಳಲ್ಲಿರುವ ಲೋಹಗಳ ಕ್ರಿಯಾಶೀಲತೆಯ ಇಳಿಕೆಯ ಕ್ರಮ. ದ ಡಿಕ್ರೀಸಿಂಗ್ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಆಫ್ ದ ಮೆಟಲ್ಸ್ ಇನ್ ದ ಅಬೋ ರಿಯಾಕ್ಷನ್ಸ್ ಈಸ್. ಆಪ್ಷನ್ ಎ ಜಿಂಕ್, ನೆಕ್ಸ್ಟ್ ಅದಕ್ಕಿಂತ ಕಡಿಮೆ ಫೆರಸ್ ಅಂದರೆ ಐರನ್, ಅದಕ್ಕಿಂತ ಕಡಿಮೆ ಕಾಪರ್. ಎರಡನೇದು ಐರನ್, ಕಾಪರ್, ನೆಕ್ಸ್ಟ್ ಜಿಂಕ್. ಆಪ್ಷನ್ ಸಿ ಜಿಂಕ್, ಕಾಪರ್, ನೆಕ್ಸ್ಟ್ ಐರನ್. ಆಪ್ಷನ್ ಡಿ ಕಾಪರ್, ಫೆರಸ್ ಆ್ಯಂಡ್ ಜಿಂಕ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ. ನಂತರ 59ನೇ ಪ್ರಶ್ನೆ. ಒಂದು ಧಾತುವಿನ ಪರಮಾಣು ಸಂಖ್ಯೆ 20 ಆಗಿದೆ. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಅದರ ಆವರ್ತ ಸಂಖ್ಯೆ. The atomic number of an element is 20. In the modern periodic table, this element belongs to the period. Option A 2, B 8, C 4, D 3. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ 4. ಇದರ ನಂತರ 60ನೇ ಪ್ರಶ್ನೆ. ಒಂದು ಬೆಂಜೀನ್ ಅಣುವಿನ ರಚನೆಯಲ್ಲಿರುವ ಏಕಬಂಧಗಳು ಮತ್ತು ದ್ವಿಬಂಧಗಳ ಸಂಖ್ಯೆ ಕ್ರಮವಾಗಿ ದ ನಂಬರ್ ಆಫ್ ಸಿಂಗಲ್ ಬಾಂಡ್ಸ್ ಆ್ಯಂಡ್ ಡಬಲ್ ಬಾಂಡ್ಸ್ ಪ್ರೆಸೆಂಟ್ ಇನ್ ಎ ಸ್ಟ್ರಕ್ಚರ್ ಆಫ್ ಬೆಂಜೀನ್ ಮಾಲಿಕ್ಯೂಲ್ ರೆಸ್ಪೆಕ್ಟಿವ್ಲಿ. ಆಪ್ಷನ್ ಎ 3 and 9, B 9 and 3, C 6 and 6, D 7 and 5. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ 9 and 3. ನಂತರ 61ನೇ ಪ್ರಶ್ನೆ. ಸೋಡಿಯಂ ಕಾರ್ಬೋನೇಟ್ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ. ದ ಗ್ಯಾಸ್ ಲಿಬರೇಟೆಡ್ ವೆನ್ ಸೋಡಿಯಂ ಕಾರ್ಬೋನೇಟ್ ರಿಯಾಕ್ಟ್ಸ್ ವಿತ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಈಸ್. ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್, ಬಿ ನೈಟ್ರೋಜನ್ ಡೈಆಕ್ಸೈಡ್, ಸಿ ಹೈಡ್ರೋಜನ್, ಡಿ ಕ್ಲೋರಿನ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್. ನಂತರ 62ನೇ ಪ್ರಶ್ನೆ. ಸಂಪೀಡಿತ ನೈಸರ್ಗಿಕ ಅನಿಲ CNG ದ ಪ್ರಧಾನ ಘಟಕ. ದ ಮೇಜರ್ ಕಾಂಪೋನೆಂಟ್ ಆಫ್ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಈಸ್. ಆಪ್ಷನ್ ಎ ಬ್ಯೂಟೇನ್, ಬಿ ಈಥೇನ್, ಸಿ ಮೀಥೇನ್, ಡಿ ಪ್ರೊಪೇನ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಮೀಥೇನ್. ನಂತರ 63ನೇ ಪ್ರಶ್ನೆ. ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುವ ವಸ್ತು. ದ ಸಬ್ಸ್ಟೆನ್ಸ್ ದಟ್ ಕನ್ವರ್ಟ್ಸ್ ಬ್ಲೂ ಲಿಟ್ಮಸ್ ಪೇಪರ್ ಇಂಟು ರೆಡ್ ಕಲರ್ ಈಸ್. ಆಪ್ಷನ್ ಎ ಸುಣ್ಣದ ತಿಳಿನೀರು ಲೈಮ್ ವಾಟರ್, ಬಿ ಶುದ್ಧ ನೀರು ಪ್ಯೂರ್ ವಾಟರ್, ಸಿ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್, ಡಿ ಜಠರ ರಸ ಗ್ಯಾಸ್ಟ್ರಿಕ್ ಜ್ಯೂಸ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಜಠರ ರಸ ಅಥವಾ ಗ್ಯಾಸ್ಟ್ರಿಕ್ ಜ್ಯೂಸ್. ಈಗ 64ನೇ ಪ್ರಶ್ನೆ. ಲೋಹದ ಸಲ್ಫೈಡ್ ಅದುರುಗಳನ್ನು
ಅವುಗಳ ಆಕ್ಸೈಡ್ಗಳನ್ನಾಗಿ ಪರಿವರ್ತಿಸಲು ಉಪಯೋಗಿಸುವ ಪ್ರಕ್ರಿಯೆ. ದ ಪ್ರೋಸೆಸ್ ಯೂಸ್ ಟು ಕನ್ವರ್ಟ್ ಸಲ್ಫೈಡ್ ಓರ್ಸ್ ಆಫ್ ಮೆಟಲ್ಸ್ ಇಂಟು ದೇರ್ ಆಕ್ಸೈಡ್ಸ್. ಆಪ್ಷನ್ ಎ ಕಾಸುವಿಕೆ, ಕ್ಯಾಲ್ಸಿನೇಷನ್. ಬಿ ಹುರಿಯುವಿಕೆ, ರೋಸ್ಟಿಂಗ್. ಆಪ್ಷನ್ ಸಿ ಅಪಕರ್ಷಣೆ, ರಿಡಕ್ಷನ್. ಆಪ್ಷನ್ ಡಿ ವಿದ್ಯುತ್ ವಿಭಜನೆ, ಎಲೆಕ್ಟ್ರೋಲಿಸಿಸ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ರೋಸ್ಟಿಂಗ್, ಹುರಿಯುವಿಕೆ. ನಂತರ 65ನೇ ಪ್ರಶ್ನೆ, ಹೆಕ್ಸೀನ್ ಮತ್ತು ಸೈಕ್ಲೋಹೆಕ್ಸೇನ್ ಗಳೆರಡರ ಸಾಮಾನ್ಯ ಅಣುಸೂತ್ರ. ದ ಕಾಮನ್ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಬೋತ್ ಹೆಕ್ಸೀನ್ ಆ್ಯಂಡ್ ಸೈಕ್ಲೋಹೆಕ್ಸೇನ್ ಈಸ್ ಆಪ್ಷನ್ ಎ C6H6, ಆಪ್ಷನ್ ಬಿ C6H14, ಆಪ್ಷನ್ ಸಿ C6H12, ಆಪ್ಷನ್ ಡಿ C6H10. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ C6H12. ನಂತರ 66ನೇ ಪ್ರಶ್ನೆ, ತುರಿಕೆ ಗಿಡದ ಎಲೆಗಳ ಚುಚ್ಚುವ ಕೂದಲಿನಲ್ಲಿರುವ ಆಮ್ಲ. ಆನ್ ಆಸಿಡ್ ಪ್ರೆಸೆಂಟ್ ಇನ್ ದ ಸ್ಟಿಂಗಿಂಗ್ ಹೇರ್ ಆಫ್ ನೆಟಲ್ ಪ್ಲಾಂಟ್ ಲೀವ್ಸ್ ಈಸ್ ಆಪ್ಷನ್ ಎ ಮಿಥನಾಯಿಕ್ ಆಸಿಡ್, ಆಪ್ಷನ್ ಬಿ ಆಕ್ಸಾಲಿಕ್ ಆಸಿಡ್, ಆಪ್ಷನ್ ಸಿ ಸಿಟ್ರಿಕ್ ಆಸಿಡ್, ಆಪ್ಷನ್ ಡಿ ಲ್ಯಾಕ್ಟಿಕ್ ಆಸಿಡ್. ಕನ್ನಡದಲ್ಲಿ ಆ್ಯಸಿಡ್ಗೆ ಆಮ್ಲ ಅಂತ ಹಾಕೊಂಡ್ಬಿಟ್ರೆ ಮುಗೀತು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಮಿಥನಾಯಿಕ್ ಆಸಿಡ್. ಈಗ 67ನೇ ಪ್ರಶ್ನೆ, ಮಾನವನ ದೇಹದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವ ಹಾರ್ಮೋನ್. ದ ಹಾರ್ಮೋನ್ ದಟ್ ರೆಗ್ಯುಲೇಟ್ಸ್ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಆ್ಯಂಡ್ ಫ್ಯಾಟ್ ಮೆಟಾಬಾಲಿಸಮ್ ಇನ್ ದ ಹ್ಯೂಮನ್ ಬಾಡಿ ಈಸ್ ಆಪ್ಷನ್ ಎ ಟೆಸ್ಟೋಸ್ಟೆರಾನ್, ಆಪ್ಷನ್ ಬಿ ಅಡ್ರಿನಲೈನ್, ಆಪ್ಷನ್ ಸಿ ಇನ್ಸುಲಿನ್, ಡಿ ಥೈರಾಕ್ಸಿನ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಥೈರಾಕ್ಸಿನ್. ಈಗ 68ನೇ ಪ್ರಶ್ನೆ, ಮೊಳೆಯುತ್ತಿರುವ ಬೀಜವಿರುವ ಕುಂಡವನ್ನು ಒಂದು ಕತ್ತಲೆ ಕೋಣೆಯಲ್ಲಿ ಇಡಲಾಗಿದೆ. ಉರಿಯುತ್ತಿರುವ ಮೇಣದ ಬತ್ತಿಯೊಂದನ್ನು ಅದರ ಸಮೀಪ ಕೆಲವು ದಿನಗಳವರೆಗೆ ಇರಿಸಲಾಗುತ್ತದೆ. ಮೊಳಕೆಯ ಮೇಲ್ಭಾಗವು ಉರಿಯುತ್ತಿರುವ ಮೇಣದ ಬತ್ತಿಯ ಬೆಳಕಿನ ಕಡೆ ಬಾಗುತ್ತದೆ. ಎ ಪಾಟ್ that has growing seedling is kept in a dark room. A burning candle is placed near it for a few days. The top part of the seedling bends towards the light of burning candle. This is option A chemotropism, ರಾಸಾಯನಿಕಾನುವರ್ತನೆ. ಆಪ್ಷನ್ ಬಿ ಫೋಟೋಟ್ರಾಪಿಸಮ್, ದ್ಯುತಿ ಅನುವರ್ತನೆ. ಆಪ್ಷನ್ ಸಿ ಜಿಯೋಟ್ರಾಪಿಸಮ್, ಗುರುತ್ವಾನುವರ್ತನೆ. ಆಪ್ಷನ್ ಡಿ ಹೈಡ್ರೋಟ್ರಾಪಿಸಮ್, ಜಲಾನುವರ್ತನೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಫೋಟೋಟ್ರಾಪಿಸಮ್ ಅಥವಾ ದ್ಯುತಿ ಅನುವರ್ತನೆ. ಈಗ 69ನೇ ಪ್ರಶ್ನೆ, ಜೈವಿಕ ವಿಘಟನಾ ವಸ್ತುಗಳಿಗೆ ಸಂಬಂಧಿಸಿದಂತೆ ಇವುಗಳಲ್ಲಿ ಸರಿಯಾದ ಹೇಳಿಕೆ. ಈ ವಸ್ತುಗಳು ಇಂಗ್ಲೀಷ್ನಲ್ಲಿ ಈಗ ದ ಕರೆಕ್ಟ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸಸ್ ಅಮಾಂಗ್ ದ ಫಾಲೋಯಿಂಗ್. ದೀಸ್ ಸಬ್ಸ್ಟೆನ್ಸಸ್ ಅಂಡರ್ ಆಪ್ಷನ್ ಎ ನೋಡಿ, ದ ಕರೆಕ್ಟ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸಸ್ ಅಮಾಂಗ್ ದ ಫಾಲೋಯಿಂಗ್. ದೀಸ್ ಸಬ್ಸ್ಟೆನ್ಸಸ್ ಆಪ್ಷನ್ ಎ ಅಂಡರ್ಗೋ ರೀಸೈಕ್ಲಿಂಗ್ ನ್ಯಾಚುರಲಿ ಇನ್ ದ ಎನ್ವಿರಾನ್ಮೆಂಟ್, ಪರಿಸರದಲ್ಲಿ ಸಹಜವಾಗಿ ಮರುಚಕ್ರೀಕರಣಗೊಳ್ಳುತ್ತವೆ. ಆಪ್ಷನ್ ಬಿ ಹಾರ್ಮ್ ವೇರಿಯಸ್ ಆರ್ಗಾನಿಸಮ್ಸ್ ಇನ್ ದ ಇಕೋಸಿಸ್ಟಮ್, ಪರಿಸರ ವ್ಯವಸ್ಥೆಯಲ್ಲಿ ಅನೇಕ ಜೀವಿಗಳಿಗೆ ಹಾನಿಯನ್ನು ಉಂಟು ಮಾಡುತ್ತವೆ. ಆಪ್ಷನ್ ಸಿ ಇನ್ಕ್ರೀಸ್ ದ ಡೆನ್ಸಿಟಿ ಆಫ್ ಹಾರ್ಮ್ಫುಲ್ ಕೆಮಿಕಲ್ಸ್ ಇನ್ ಡಿಫರೆಂಟ್ ಟ್ರಾಪಿಕ್ ಲೆವೆಲ್ಸ್, ವಿವಿಧ ಪೋಷಣಾ ಸ್ತರಗಳಲ್ಲಿ ಹಾನಿಕಾರಕ ರಾಸಾಯನಿಕಗಳ ಸಾಂದ್ರತೆಯನ್ನು ಹೆಚ್ಚಿಸುತ್ತವೆ. ಆಪ್ಷನ್ ಡಿ ರಿಮೇನ್ ಇನರ್ಟ್ ಇನ್ ದ ಎನ್ವಿರಾನ್ಮೆಂಟ್ ಫಾರ್ ಎ ಲಾಂಗ್ ಟೈಮ್, ಪರಿಸರದಲ್ಲಿ ದೀರ್ಘಕಾಲ ಜಡವಾಗಿ ಉಳಿದು ಬಿಡುತ್ತವೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ. ನಂತರ 70ನೇ ಪ್ರಶ್ನೆ, ಹೂವಿನ ಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಕಂಡುಬರುವ ಸರಿಯಾದ ಹಂತಗಳು. ದ ಕರೆಕ್ಟ್ ಸೀಕ್ವೆನ್ಸ್ ಫೌಂಡ್ ಇನ್ ದ ಪ್ರೋಸೆಸ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಎ ಫ್ಲವರ್ ಈಸ್ ಆಪ್ಷನ್ ಎ ಪಾಲಿನೇಷನ್, ಫರ್ಟಿಲೈಸೇಷನ್, ಸೀಡ್, ಎಂಬ್ರಿಯೋ. ಪರಾಗಸ್ಪರ್ಶ, ನಿಷೇಚನ, ಬೀಜ, ಭ್ರೂಣ. ಆಪ್ಷನ್ ಬಿ ಸೀಡ್, ಎಂಬ್ರಿಯೋ, ಫರ್ಟಿಲೈಸೇಷನ್, ಪಾಲಿನೇಷನ್, ಬೀಜ, ಭ್ರೂಣ, ನಿಷೇಚನ, ಪರಾಗಸ್ಪರ್ಶ. ಆಪ್ಷನ್ ಸಿ ಎಂಬ್ರಿಯೋ, ಸೀಡ್, ಪಾಲಿನೇಷನ್, ಫರ್ಟಿಲೈಸೇಷನ್, ಭ್ರೂಣ, ಬೀಜ, ಪರಾಗಸ್ಪರ್ಶ, ನಿಷೇಚನ. ಆಪ್ಷನ್ ಡಿ ಪಾಲಿನೇಷನ್, ಫರ್ಟಿಲೈಸೇಷನ್, ಎಂಬ್ರಿಯೋ, ಸೀಡ್, ಪರಾಗಸ್ಪರ್ಶ, ನಿಷೇಚನ, ಭ್ರೂಣ, ಬೀಜ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ. ನಂತರ 71ನೇ ಪ್ರಶ್ನೆ, ದೀಪಗಳು ಮತ್ತು ಫ್ಯಾನ್ಗಳ ಅನಾವಶ್ಯಕ ಕೆಲಸವನ್ನು ನಿಲ್ಲಿಸುವ ಮೂಲಕ ನೀವು ವಿದ್ಯುತ್ತನ್ನು ಉಳಿಸುವುದಕ್ಕೆ ಇದು ಉದಾಹರಣೆಯಾಗಿದೆ.
ಸೇವಿಂಗ್ ಎಲೆಕ್ಟ್ರಿಸಿಟಿ ಬೈ ಸ್ವಿಚಿಂಗ್ ಆಫ್ ಅನ್ನೆಸೆಸರಿ ವರ್ಕ್ ಆಫ್ ಲೈಟ್ಸ್ ಆ್ಯಂಡ್ ಫ್ಯಾನ್ಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಆಪ್ಷನ್ ಎ ನಿರಾಕರಣೆ ರೆಫ್ಯೂಸ್, ಆಪ್ಷನ್ ಬಿ ಮಿತ ಬಳಕೆ ರೆಡ್ಯೂಸ್, ಆಪ್ಷನ್ ಸಿ ಮರುಬಳಕೆ ರೀಯೂಸ್, ಆಪ್ಷನ್ ಡಿ ಮರು ಉದ್ದೇಶ ರೀಪರ್ಪಸ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ರೆಡ್ಯೂಸ್. ನಂತರ 72ನೇ ಪ್ರಶ್ನೆ, ದುಂಡಾದ ಹಸಿರು ಬಟಾಣಿ ಬೀಜದ ಸಸ್ಯವನ್ನು ಕ್ಯಾಪಿಟಲ್ ಆರ್ ಸ್ಮಾಲ್ ವೈ, ಸುಕ್ಕಾದ ಹಳದಿ ಬಟಾಣಿ ಬೀಜದ ಸಸ್ಯದ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಜೊತೆಗೆ ಸಂಕರಣಗೊಳಿಸಿದಾಗ F1 ಪೀಳಿಗೆಯಲ್ಲಿ ಉತ್ಪತ್ತಿಯಾಗುವ ಬೀಜಗಳು. ಇಫ್ ಎ ರೌಂಡ್ ಗ್ರೀನ್ seeded pea plant capital R small y is crossed with wrinkled yellow seeded pea plant small r capital Y, the seeds produced in F1 generation are option A round and green seeds ದುಂಡಾದ ಮತ್ತು ಹಸಿರು ಬೀಜಗಳು, ಆಪ್ಷನ್ ಬಿ wrinkled and yellow seeds ಸುಕ್ಕಾದ ಮತ್ತು ಹಳದಿ ಬೀಜಗಳು, ಆಪ್ಷನ್ ಸಿ round and yellow seeds ದುಂಡಾದ ಮತ್ತು ಹಳದಿ ಬೀಜಗಳು, ಆಪ್ಷನ್ ಡಿ wrinkled and green seeds ಸುಕ್ಕಾದ ಮತ್ತು ಹಸಿರು ಬೀಜಗಳು. ಇದಕ್ಕೆ ಸರಿಯಾದಂಥ ಉತ್ತರ ದುಂಡಾದ ಮತ್ತು ಹಳದಿ ಬೀಜಗಳು ರೌಂಡ್ ಆ್ಯಂಡ್ ಯೆಲ್ಲೋ. ನಂತರ 73ನೇ ಪ್ರಶ್ನೆ, ರಚನಾನುರೂಪಿ ಅಂಗಗಳು ಹೋಮೋಲೋಗಸ್ ಆರ್ಗನ್ಸ್. ಆಪ್ಷನ್ ಎ ಹ್ಯಾವ್ ಸೇಮ್ ಸ್ಟ್ರಕ್ಚರ್ ಆ್ಯಂಡ್ ಪರ್ಫಾರ್ಮ್ ಸೇಮ್ ಫಂಕ್ಷನ್, ಒಂದೇ ರೀತಿಯ ರಚನೆ ಹೊಂದಿದ್ದು ಒಂದೇ ರೀತಿಯ ಕಾರ್ಯವನ್ನು ನಿರ್ವಹಿಸುತ್ತವೆ. ಆಪ್ಷನ್ ಬಿ ಹ್ಯಾವ್ ಸೇಮ್ ಸ್ಟ್ರಕ್ಚರ್ ಆ್ಯಂಡ್ ಪರ್ಫಾರ್ಮ್ ಡಿಫ್ರೆಂಟ್ ಫಂಕ್ಷನ್ಸ್, ಒಂದೇ ರೀತಿಯ ರಚನೆಯನ್ನು ಹೊಂದಿದ್ದು ವಿಭಿನ್ನ ರೀತಿಯ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಆಪ್ಷನ್ ಸಿ ಹ್ಯಾವ್ ಡಿಫ್ರೆಂಟ್ ಸ್ಟ್ರಕ್ಚರ್ಸ್ ಆ್ಯಂಡ್ ಪರ್ಫಾರ್ಮ್ ಸೇಮ್ ಫಂಕ್ಷನ್, ವಿಭಿನ್ನ ರೀತಿಯ ರಚನೆ ಹೊಂದಿದ್ದು ಒಂದೇ ರೀತಿಯ ಕಾರ್ಯವನ್ನು ನಿರ್ವಹಿಸುತ್ತವೆ. ಆಪ್ಷನ್ ಡಿ ಹ್ಯಾವ್ ಡಿಫ್ರೆಂಟ್ ಸ್ಟ್ರಕ್ಚರ್ಸ್ ಆ್ಯಂಡ್ ಪರ್ಫಾರ್ಮ್ ಡಿಫ್ರೆಂಟ್ ಫಂಕ್ಷನ್ಸ್, ವಿಭಿನ್ನ ರೀತಿಯ ರಚನೆ ಹೊಂದಿದ್ದು ವಿಭಿನ್ನ ರೀತಿಯ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ. ಈಗ 74ನೇ ಪ್ರಶ್ನೆ, ಮಾನವನ ದೇಹದ ಎಲ್ಲ ಭಾಗಗಳಿಂದ ರಕ್ತವನ್ನು ಹೃದಯಕ್ಕೆ ಸಾಗಿಸುವ ರಕ್ತನಾಳಗಳು. ದ ಬ್ಲಡ್ ವೆಸಲ್ಸ್ ದಟ್ ಕ್ಯಾರಿ ಬ್ಲಡ್ ಫ್ರಮ್ ಆಲ್ ಪಾರ್ಟ್ಸ್ ಆಫ್ ದ ಹ್ಯೂಮನ್ ಬಾಡಿ ಟು ದ ಹಾರ್ಟ್ ಆರ್ ಆಪ್ಷನ್ ಎ ಆರ್ಟರೀಸ್ ಅಪಧಮನಿಗಳು, ಆಪ್ಷನ್ ಬಿ ಕ್ಯಾಪಿಲರೀಸ್ ಲೋಮನಾಳಗಳು, ಆಪ್ಷನ್ ಸಿ ಪಲ್ಮನರಿ ಆರ್ಟರೀಸ್ ಪುಪ್ಪಸಕ ಅಪಧಮನಿಗಳು, ಆಪ್ಷನ್ ಡಿ ವೇನ್ಸ್ ಅಭಿಧಮನಿಗಳು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಅಭಿಧಮನಿಗಳು ಅಥವಾ ವೇನ್ಸ್. ಈಗ 75ನೇ ಪ್ರಶ್ನೆ, ಈ ಕ್ರಿಯೆಯ ಮೂಲಕ ಸಸ್ಯಗಳು ಹೆಚ್ಚಾದ ನೀರನ್ನು ಹೊರಹಾಕುತ್ತವೆ. ಪ್ಲಾಂಟ್ಸ್ ಕ್ಯಾನ್ ಗೆಟ್ ರೀಡ್ ಆಫ್ ಎಕ್ಸೆಸ್ ಆಫ್ ವಾಟರ್ ಬೈ ದಿಸ್ ಪ್ರೋಸೆಸ್. ಆಪ್ಷನ್ ಎ ಬಾಷ್ಪ ವಿಸರ್ಜನೆ ಟ್ರಾನ್ಸ್ಪಿರೇಷನ್, ಆಪ್ಷನ್ ಬಿ ದ್ಯುತಿ ಸಂಶ್ಲೇಷಣೆ ಫೋಟೋಸಿಂಥಸಿಸ್, ಆಪ್ಷನ್ ಸಿ ಉಸಿರಾಟ ರೆಸ್ಪಿರೇಷನ್, ಆಪ್ಷನ್ ಡಿ ವಸ್ತು ಸ್ಥಾನಾಂತರಣ ಟ್ರಾನ್ಸ್ಲೊಕೇಶನ್. ಇದಕ್ಕೆ ಸರಿಯಾದಂಥ ಉತ್ತರ ಬಾಷ್ಪ ವಿಸರ್ಜನೆ ಟ್ರಾನ್ಸ್ಪಿರೇಷನ್, ಆಪ್ಷನ್ ಎ. ಈಗ 76ನೇ ಪ್ರಶ್ನೆ, ಎರಡು ನರಕೋಶಗಳ ಮಧ್ಯೆ ಇರುವ ಸ್ಥಳಾವಕಾಶ. ದ ಗ್ಯಾಪ್ ಬಿಟ್ವೀನ್ ಟೂ ನ್ಯೂರಾನ್ಸ್ ಈಸ್ ಆಪ್ಷನ್ ಎ ಡೆಂಡ್ರೈಟ್, ಬಿ ಆಕ್ಸಾನ್, ಸಿ ಸಂಸರ್ಗ ಅಥವಾ ಸೈನ್ಯಾಪ್ಸ್, ಆಪ್ಷನ್ ಡಿ ಕೋಶಕಾಯ ಅಥವಾ ಸೆಲ್ ಬಾಡಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸೈನ್ಯಾಪ್ಸ್ ಅಥವಾ ಸಂಸರ್ಗ. ಈಗ 77ನೇ ಪ್ರಶ್ನೆ, ಭ್ರೂಣವು ತಾಯಿಯ ರಕ್ತದಿಂದ ಪೋಷಣೆಯನ್ನು ಈ ವಿಶೇಷ ಭಾಗದ ಸಹಾಯದಿಂದ ಪಡೆಯುತ್ತದೆ. ದ ಎಂಬ್ರಿಯೋ ಗೆಟ್ಸ್ ನ್ಯೂಟ್ರಿಷನ್ ಫ್ರಮ್ ದ ಮದರ್ಸ್ ಬ್ಲಡ್ ವಿತ್ ದ ಹೆಲ್ಪ್ ಆಫ್ ಎ ಸ್ಪೆಷಲ್ ಪಾರ್ಟ್ ಕಾಲ್ಡ್ ಆಪ್ಷನ್ ಎ ಅಂಡನಾಳ ಫೆಲೋಪಿಯನ್ ಟ್ಯೂಬ್, ಆಪ್ಷನ್ ಬಿ ಅಂಡಾಶಯ ಓವರಿ, ಆಪ್ಷನ್ ಸಿ ಯುಟರಸ್ ಗರ್ಭಕೋಶ, ಆಪ್ಷನ್ ಡಿ ಪ್ಲಾಸೆಂಟಾ ಜರಾಯು. ಇದಕ್ಕೆ ಸರಿಯಾದಂಥ ಉತ್ತರ ಪ್ಲಾಸೆಂಟಾ, ಆಪ್ಷನ್ ಡಿ ಜರಾಯು. ಈಗ 78ನೇ ಪ್ರಶ್ನೆ, ಮಾನವನ ಗಂಡು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ವೀರ್ಯಾಣು ಮತ್ತು ಮೂತ್ರಗಳೆರಡಕ್ಕೂ ಇದು ಸಾಮಾನ್ಯ ಮಾರ್ಗವಾಗಿದೆ. ದ ಕಾಮನ್ ಪ್ಯಾಸೇಜ್ ಫಾರ್ ಬೋತ್ sperm and urine in human male reproductive system is option A urethra ಮೂತ್ರ ವಿಸರ್ಜನಾ ನಾಳ, ಆಪ್ಷನ್ ಬಿ ಯುರೇಟರ್ ಮೂತ್ರನಾಳ, ಆಪ್ಷನ್ ಸಿ ವ್ಯಾಸ್ಟ್ ಡಿಫರೆನ್ಸ್ ವೀರ್ಯನಾಳ, ಆಪ್ಷನ್ ಡಿ ಯೂರಿನರಿ ಬ್ಲಾಡರ್ ಮೂತ್ರಕೋಶ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಮೂತ್ರ ವಿಸರ್ಜನಾ ನಾಳ ಅಥವಾ ಯುರೆಥ್ರಾ. ಈಗ 79ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು
ಜಲ ಕೊಯ್ಲು ರಚನೆಗಳ ಉಪಯೋಗವಲ್ಲ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ದ ಅಡ್ವಾಂಟೇಜ್ ಆಫ್ ವಾಟರ್ ಹಾರ್ವೆಸ್ಟಿಂಗ್ ಸ್ಟ್ರಕ್ಚರ್ಸ್? ಆಪ್ಷನ್ ಎ, ರೀಚಾರ್ಜ್ ದ ಗ್ರೌಂಡ್ ವಾಟರ್, ಅಂತರ್ಜಲವನ್ನು ಮರುಭರ್ತಿ ಮಾಡುತ್ತವೆ. ಆಪ್ಷನ್ ಬಿ, ವಾಟರ್ ಡಸ್ ನಾಟ್ ಇವಾಪರೇಟ್, ನೀರು ಆವಿಯಾಗುವುದಿಲ್ಲ. ಆಪ್ಷನ್ ಸಿ, ಪ್ರೊವೈಡ್ ಬ್ರೀಡಿಂಗ್ ಗ್ರೌಂಡ್ಸ್ ಫಾರ್ ಮಾಸ್ಕಿಟೋಸ್, ಸೊಳ್ಳೆಗಳಿಗೆ ಬ್ರೀಡಿಂಗ್ ಪ್ರದೇಶವನ್ನು ಒದಗಿಸುತ್ತದೆ. ಆಪ್ಷನ್ ಡಿ, ಪ್ರೊವೈಡ್ ಮಾಯ್ಶ್ಚರ್ ಫಾರ್ ವೆಜಿಟೇಷನ್, ಸಸ್ಯವರ್ಗಗಳಿಗೆ ತೇವಾಂಶವನ್ನು ಒದಗಿಸುತ್ತದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಸೊಳ್ಳೆಗಳಿಗೆ ಬ್ರಿಗೇಡಿಂಗ್ ಪ್ರದೇಶವನ್ನು ಒದಗಿಸುತ್ತದೆ. ಪ್ರೊವೈಡ್ ಬ್ರೀಡಿಂಗ್ ಗ್ರೌಂಡ್ಸ್ ಫಾರ್ ಮಾಸ್ಕಿಟೋಸ್. ಈಗ ಕೊನೆಯ ಪ್ರಶ್ನೆ, 80ನೇ ಪ್ರಶ್ನೆ. ಜೀವಿಯೊಂದು ತನ್ನ ಜೀವಿತ ಕಾಲದ ಅನುಭವಗಳನ್ನು ಮುಂದಿನ ಪೀಳಿಗೆಗೆ ವರ್ಗಾಯಿಸಲಾಗುವುದಿಲ್ಲ, ಏಕೆಂದರೆ ಅವು ದ ಎಕ್ಸ್ಪೀರಿಯನ್ಸ್ ಆಫ್ ಆ್ಯನ್ ಇಂಡಿವಿಜುವಲ್ ಡ್ಯೂರಿಂಗ್ ಇಟ್ಸ್ ಲೈಫ್ ಟೈಮ್ ಕ್ಯಾನ್ ನಾಟ್ ಬಿ ಪಾಸ್ಡ್ ಆನ್ ಟು ಇಟ್ಸ್ ಪ್ರೊಜೆನಿ ಬಿಕಾಸ್ ದೇ ಆರ್ ಆಪ್ಷನ್ ಎ, ಇನ್ಹೆರಿಟೆಡ್ ಟ್ರೇಟ್ಸ್, ಅನುವಂಶೀಯ ಗುಣಗಳು. ಆಪ್ಷನ್ ಬಿ, ಅಕ್ವೈರ್ಡ್ ಟ್ರೇಟ್ಸ್, ಗಳಿಸಿದ ಗುಣಗಳು. ಆಪ್ಷನ್ ಸಿ, ಡಾಮಿನೆಂಟ್ ಟ್ರೇಟ್ಸ್, ಪ್ರಬಲ ಗುಣಗಳು. ಆಪ್ಷನ್ ಡಿ, ರಿಸೆಸಿವ್ ಟ್ರೇಟ್ಸ್, ದುರ್ಬಲ ಗುಣಗಳು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಗಳಿಸಿದ ಗುಣಗಳು. ಇಲ್ಲಿವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಎಪಿಸೋಡ್ನಲ್ಲಿ ಮ್ಯಾಥ್ಸ್ನ ಆನ್ಸರ್ ಕೀಯನ್ನು ಸಹ ನಾವು ಡಿಸ್ಕಸ್ ಮಾಡೋಣ. ಜೊತೆಗೆ ಇನ್ನೊಂದು ಸಂತೋಷ ಏನಂದರೆ, ನಮ್ಮ ಗುರು MCQ ಸೀರೀಸನ್ನು ಮಾಡಿದ್ವಲ್ಲ, ಅನೇಕ ಲೆಸನ್ಗಳದ್ದು, ಅವುಗಳಲ್ಲಿರುವಂಥ ಅನೇಕ ಪ್ರಶ್ನೆಗಳು ಈ ಕ್ವಶನ್ ಪೇಪರ್ನಲ್ಲಿದ್ದಾವೆ. ಬಹಳ ಅಂದರೆ ಭಾಳ ಸಂತೋಷ ಆಯಿತು. ನಿಮಗೂ ಸಹ ಹೆಚ್ಚು ಮಾರ್ಕ್ಸ್ಗಳು ಬಂದಿದ್ದಾವೆ ಅಂತ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, 10ನೇ ತರಗತಿ ಮುಗೀತು, ನಮ್ಮ ಗುರು ಯೂಟ್ಯೂಬ್ ಚಾನಲ್ನ ಸಂಬಂಧ ನಮ್ಮದು ಮುಗೀತು ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಮ PUCಗೂ ಸಹ ಉಪಯೋಗವಾಗುವಂಥ ಅನೇಕ ವಿಡಿಯೋಗಳನ್ನು ಮತ್ತು ಆದಷ್ಟು ಸಬ್ಜೆಕ್ಟ್ಸ್ಗಳನ್ನು ನಿಮಗೆ ವಿಡಿಯೋಗಳನ್ನು ಮಾಡಿಕೊಂಡು ತರುವಂಥ ಪ್ರಯತ್ನ ಪಡ್ತೀನಿ. ಅದಕ್ಕೋಸ್ಕರ ತಾವು ಹೆಚ್ಚು ಜನಕ್ಕೆ ತಕ್ಷಣ ನಮ್ಮ ಚಾನಲ್ನ ವಿಡಿಯೋದ ಲಿಂಕ್ಗಳನ್ನು ಶೇರ್ ಮಾಡಿ, ಜೊತೆಗೆ ನಿಮ್ಮ ಜೂನಿಯರ್ಸ್ಗೂ ಸಹ ನೋಡೋಕೆ ಹೇಳಿ. ಟೇಕ್ ಕೇರ್, ಬಿ ಹ್ಯಾಪಿ, ಬಾಯ್. ಒಳ್ಳೆ ರಿಸಲ್ಟ್ ಬರಲಿ.